1,38,392 ಪ್ರಕರಣಗಳು ಬೇರೆ ಬೇರೆ ಆಗಿದೆ. ಈ ಸರ್ವರಿಗೆ ನ್ಯಾಯ ಭಾರತದ ಕಾನೂನು ಸೇವೆಗಳ ಧ್ಯೇಯವಾಗಿದೆ. ಯಾವೊಬ್ಬ ಪ್ರಜೆಯು ತನ್ನ ಆರ್ಥಿಕ ಅಥವಾ ಇತರೆ ಸೌಲಭ್ಯಗಳ ಕಾರಣಗಳಿಂದಾಗಿ ನ್ಯಾಯ ಪಡೆಯುವುದರಿಂದ ವಂಚಿತನಾಗಬಾರದು. ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಸಮಾಜದ ದುರ್ಬಲ ವರ್ಗಗಳಿಗೆ ಒದಗಿಸುವ ಸಲುವಾಗಿ ಜನತಾ ನ್ಯಾಯಾಲಯಗಳನ್ನು ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಕಾರ್ಯನಿರ್ವಹಿಸಿ ನ್ಯಾಯ ಒದಗಿಸುವಂತೆ ಮಾಡುವ ಶ್ರೇಷ್ಠ ಉದ್ದೇಶದಿಂದ ಕಾನೂನು ಸೇವೆಗಳ ಪ್ರಾಧಿಕಾರ ಸ್ಥಾಪಿಸಲಾಗಿದೆ. ಈ ಒಂದು ಜನಸಾಮಾನ್ಯರಿಗೆ ಅತಿ ತ್ವರಿತ ಹಾಗೂ ವೆಚ್ಚವಿಲ್ಲದೆ ರಾಜಸಂಘ ಮೂಲಕ ವ್ಯಾಜ್ಯ ಇತ್ಯರ್ಥಗೊಳಿಸಿ ನ್ಯಾಯ ಒದಗಿಸಲು ಈ ಒಂದು ಜನತಾ ನ್ಯಾಯಾಲಯವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಲೋಕದಲ್ಲಿ ವ್ಯಾಜ್ಯ ಪೂರ್ವ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನ ನಾವು ಈ ರಾಜಸಂಧಾನ ಮೂಲಕ ಬಗೆಹರಿಸ್ತೇವೆ. ಈ ರಾಜಸಂಧಾನ ಮಾಡೋದ್ರಲ್ಲಿ ಇಬ್ಬರು ತಪ್ಪಿಕೊಂಡು ಇಲ್ಲಿಂದ ನಮ್ಮ ನ್ಯಾಯಾಲಯಕ್ಕೆ ಹೋಗ್ತಾರೆ. ಕೋರ್ಟಲ್ಲಿ ಇರುವಂತಹ ಪ್ರಕರಣಗಳು ನಾವು ಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಮಾಡಿದ್ರೆ ಒಂದು ಪಾರ್ಟಿಗೆ ಅಸಮಾಧಾನ ಆಗ್ತದೆ. ಆದ್ರೆ ಈ ಲೋಕದಲ್ಲಿ ರಾಜಸಂಧಾನ ಮೂಲಕ ಬಗೆಹರಿಸಿದ್ರೆ ಇಬ್ಬರು ಸಮಾಧಾನಗೊಂಡು ಈ ನ್ಯಾಯಾಲಯದ ಕಟ್ಟೆಯಿಂದ ಹೋಗ್ತಾರೆ ಮತ್ತು ಅವರಿಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಕೋರ್ಟ್ ಫೀಸ್, ವಕೀಲರ ಫೀಸ್ ಇದೆಲ್ಲ ಉಳಿತದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು ತಮ್ಮ ಕೋರ್ಟ್ ಅಲ್ಲಿ ಇರುವಂತಹ ವ್ಯಾಜ್ಯಗಳನ್ನ ರಾಜಸಂಧಾನ ಮೂಲಕ ಬಗೆಹರಿಸಿದ್ರೆ ಅವರಿಗೂ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದು, ಒಂದು ವ್ಯಾಜ್ಯ ಕೂಡ ಕಡಿಮೆ ಆಗುತ್ತೆ, ಕೋರ್ಟಿನ ಮೊರೆ ಕೂಡ ಕಡಿಮೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಈ ಲೋಕದಲ್ಲಿ ಹಮ್ಮಿಕೊಳ್ತೇವೆ. ಈ ವ್ಯಾಜ್ಯ ಪೂರ್ಣ